ಮೈಸೂರು ಮಹಾರಾಜರಿಗೆ ಸಂಸದರಾದ ಇದು ಮಹಾರಾಜರಿಗೆ ಮೈಸೂರು ಮಹಾರಾಜರಿಗೆ ಮೈಸೂರು ಮಹಾರಾಜರಿಗೆ ಮೈಸೂರು ಮಹಾರಾಜರಿಗೆ ಬಂದ್ರಪ್ಪ ಬಂದ್ರಪ್ಪ ಒಂಚೂರಿ ಕಡೆ ಈ ಕಡೆ ಬಂದ್ರೆ ಎಲ್ಲರಿಗೂ ಸಿಗುತ್ತೆ ಸಿಗುತ್ತೆ ಯದುಕುಲ ವಂಶಸ್ಥರು ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರವರ ಹುಟ್ಟುಹಬ್ಬವನ್ನು ಇವತ್ತು ಅದ್ದೂರಿಯಾಗಿ ಮೈಸೂರಿನ ವಿವಿಧ ಭಾಗಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೋಟೆ ಆಂಜನೇಯ ದೇವಾಲಯದ ಮುಂದೆ ಅಲ್ಲಿ ಸಾರ್ವಜನಿಕರಿಗೆ ಉಪಹಾರ ಕೊಡೋದ್ರ ಮೂಲಕ ಸಿಹಿ ವಿತರಣೆ ಹಂಚೋದ್ರ ಮೂಲಕ ಅವರ ಒಂದು ಭಾವಚಿತ್ರವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಮತ್ತು ಈಗಾಗಲೇ MP ಅವರ ಕಚೇರಿಯಲ್ಲಿ ಸಹ ಹೆಲ್ತ್ ಕ್ಯಾಂಪ್ಗಳನ್ನು ಸಹ ನಾವು ಮಾಡಿದ್ದೇವೆ. ಬ್ಲಡ್ ಕ್ಯಾಂಪನ್ನು ಮಾಡಿದ್ದೇವೆ, ಕಣ್ಣಿನ ಒಂದು ತಪಾಸಣೆಯನ್ನು ಮಾಡಿದ್ದೇವೆ. ಶುಗರ್ ಹಾಗೂ ಬ್ಲಡ್ ಚೆಕಪ್ ನಾವು ಮಾಡುವಂಥ ಕೆಲಸವನ್ನು ಸಹ ಮಾಡಿರ್ತಕ್ಕಂಥದ್ದು. ಇವತ್ತು 101 ಗಣಪತಿಯ ದೇವಾಲಯದ ಮುಂದೆ ನಮ್ಮ ಶೈಲೇಂದ್ರ ಅವರು, ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ನಮ್ಮ ರಘುರವರು, ನಿಖಿಲೇಶ್ ಅವರು, ಪಾರ್ಥಾರ್ಥಿ ಅವರು, ಪ್ರತಾಪ್ ಅವರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಇವತ್ತು ಇಲ್ಲೂ ಸಹ ಪೂಜೆಯನ್ನು ಮಾಡುವುದರ ಮೂಲಕ ಇವತ್ತು ಭಾಳ ವಿಶೇಷವಾಗಿ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಅವರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಅಧಿದೇವತೆ ಚಾಮುಂಡೇಶ್ವರಿ ಕೊಡಲಿ ಅನ್ನೋದ್ರ ಮೂಲಕ ಈ ಹಬ್ಬವನ್ನು ವಿಶೇಷವಾಗಿ ಹಬ್ಬದ ವಾತಾವರಣದಲ್ಲಿ ನಾವು ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿಶೇಷವಾಗಿ ಇವತ್ತು ಹಬ್ಬದ ರೀತಿ ಇವತ್ತು ಯದುವೀರ್ ಒಡೆಯರವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿ 101 ಗಣಪತಿಯ ಮುಂದೆ ನಾವು ಇದ್ದೇವೆ. ಅವರ ಆಶೀರ್ವಾದ ಯಾವಾಗಲೂ ಸಹ ಯದುವೀರ್ ಮಹಾರಾಜರಿಗಿರಲಿ ಅಂತಕ್ಕಂಥದ್ದನ್ನು, ಹಾಗೆ ರಾಜಕೀಯ ಕ್ಷೇತ್ರದ ಹೆಚ್ಚು ಉತ್ತರಕ್ಕೆ ಅವರು ಬೆಳೆಯುವಂಥ ಕೆಲಸ ಆಗಲಿ ಅಂತಕ್ಕಂಥ ಆ ದೇವರೆಲ್ಲ ಅವರ ಒಂದು ಬೆಳಕು ಕೊಟ್ಟಂಥ ಇದರಲ್ಲಿ ಬೆಳಕಾಗಿದ್ದೀವಿ ನಾವು. ಇವತ್ತು ಅವರು ನಾವು ಕುಡಿಯೋ ನೀರನ್ನ ಇವತ್ತು ನಾವು ಉಪಯೋಗಿಸ್ತಾ ಇದ್ದೀವಿ. ಪ್ರತಿಯೊಂದು ಕಾಣಿಕೆಯೂ ಮೈಸೂರು ಪ್ರಾಂತ್ಯದಲ್ಲಿ ಇರೋದು ನಮ್ಮ ಮೈಸೂರು ಮಹಾರಾಜರ ಕೊಡುಗೆ. ಅವರು ನಮ್ಮ ಜೀವ ಇರೋವರೆಗೂ ಸಹ ನಾವು ಅವರು ಋಣಿಯಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀವಿ. ಇಡೀ ನಮ್ಮ ಕರ್ನಾಟಕ ಜನತೆಗೆ ಅವ್ರ ಸೇವೆ ಅತ್ಯಗತ್ಯವಾಗಿದೆ. ಹಾಗಾಗಿ ನಮ್ಮ ಒಂದು ಅವರ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ಸಂತೋಷದಿಂದ, ಸರಳತೆಯಿಂದ, ಒಂದು ಸಾಂಸ್ಕೃತಿಕವಾಗಿ ಇವತ್ತು ಅನಾಥಾಶ್ರಮ ಜಯನಗರದಲ್ಲಿ ಒಂದು ಛಾಯಾದೇವಿ ಅನಾಥಾಶ್ರಮ ಇದೆ. ಅಲ್ಲಿ ಆ ಮಕ್ಕಳಿಗೆ ಒಂದು ಉಪಹಾರ ಮತ್ತು ಭೋಜನ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿ ಇವತ್ತು 101 ಗಣಪತಿ ಅಂಜನಾಥ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಸರ್. ಹಾಗಾಗಿ ನಮ್ಮ ಮೈಸೂರು ಮಹಾರಾಜರು ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಹಾಗಾಗಿ ಇಡೀ ಮೈಸೂರು ಕೊಡಗು ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಲಿ, ಹಾಗೆ ಅವರು ಜನಸೇವೆ ಮಾಡ್ತಾ ಇರಲಿ, ಈ ಕರ್ನಾಟಕ ಜನತೆ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತ ವಿಘ್ನೇಶ್ವರ ವಿನಾಯಕನ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ರಾಜ್ಯದ ನಗರಾಧ್ಯಕ್ಷರಾದ ಮಾಜಿ ಶಾಸಕರಾದ ಎಲ್ ನಾಗೇಂದ್ರಣ್ಣವರು ಇದ್ದಾರೆ, ನಮ್ಮ ನಿಖಿಲೇಶ್ ಸಾಹೇಬರು ಇದ್ದಾರೆ, ಹಾಗೆ ನಮ್ಮ ಸ್ನೇಹಿತರು ಪ್ರತಾಪ್ ಅವರು, ರಾಜ್ಕುಮಾರ್ ಅವರು, ನಮ್ಮ ಮಾಜಿ ಮೇಯರ್ ಅವರು, ಶಿವಕುಮಾರ್ ಅವರು, ರಘುವಣ್ಣವರು, ಮತ್ತು ನಮ್ಮ ಶ್ರೀನಿವಾಸ್ ಬಳಗ ಪ್ರಸಾದ್ ಸಾಹೇಬರ ಅಧ್ಯಕ್ಷರಾದ ಎಂ ರಾಜ್ಕುಮಾರ್ ಅವರು, ರಾಕೇಶ್ ಭಟ್ರು, ಪ್ರತಿಯೊಬ್ಬರು ಇವತ್ತಿನ ಶಿವರು ಸಹ ಇದ್ದಾರೆ. ಪ್ರತಿಯೊಬ್ಬರು ಸಹ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ವಿದೇಶಿಗಳು ಎಲ್ಲರೂ ಒಗ್ಗೂಡಿ ಇವತ್ತು ನಾವು ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಸಕಲ ಸೌಕರ್ಯ ಕೊಟ್ಟು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಬಗ್ಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವಾಗ ಯದುವೀರ್ ಮಹಾರಾಜರದ್ದು ಇವತ್ತು ಜನ್ಮದಿನಾಚರಣೆ. ಹಾಗಾಗಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ, ಯದುವಂಶದ ದೇವತೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಭಾಗ್ಯ, ಆಮೇಲೆ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಒಂದು ಅತ್ಯುನ್ನತ ಸ್ಥಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಗಣಪತಿ ಸನ್ನಿಧಿಯಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರ ಒಂದು ಸೇವೆ ಈ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಮಹಾರಾಜರ ಕೊಡುಗೆ ಭಾಳಷ್ಟು ಇದೆ. ಇವತ್ತು ನಾವು ಅವರ ಒಂದು ನೆಲೆಯದಲ್ಲಿ